ಬತ್ತಿ ಬರಿದಾದ ಜಂಬಗಿ ಕೆರೆ ನೀರಿಗಾಗಿ ಹಾಹಾಕಾರ. ವಿಜಯಪುರ ತಾಲೂಕಿನ ಜಂಬಗಿ ಕೆರೆ ಖಾಲಿಯಾಗಿ ಹೋಗಿದೆ. 500 ಎಕರೆಯಷ್ಟು ವಿಸ್ತಾರವಾಗಿರುವಂತಹ ಕೆರೆ ಈಗ ಖಾಲಿಯಾಗಿ ಹೋಗಿದೆ. ವಿಜಯಪುರ ತಾಲೂಕಿನ ಜಂಬಗಿ ಕೆರೆ ಖಾಲಿಯಾಗಿ ನೀರಿಗಾಗಿ ಈಗ ಹಾಹಾಕಾರ ಶುರುವಾಗಿದೆ. ಸುಮಾರು 500 ಎಕರೆಯಷ್ಟು ವಿಸ್ತಾರವಾಗಿರುವಂತಹ ಕೆರೆ ಇದು. ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಸೇರಿರುವಂತಹ ಕೆರೆ ಇದು. ಆದರೆ ಇದರ ಪರಿಸ್ಥಿತಿ ಈಗ ಹೀಗಾಗಿದೆ. ದನ ಕರ ಹಾಗೂ ಸಾಕಷ್ಟು ಮಂದಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಈ ಒಂದು ಕೆರೆ ಸಣ್ಣ ನೀರಾವರಿ ಇಲಾಖೆ ಸಂಬಂಧಪಟ್ಟಂಥ ಕೆರೆ ಇದು. ಈ ಕೆರೆಗೆ ಈಗಾಗಲೇ ಆಲ್ಮಟ್ಟಿಯಿಂದ ನೀರು ಬಿಡ್ತಾ ಇದ್ದಾರೆ. ಕೆನಾಲ್ಗಳಿಗೆ ನೀರು ಬಿಟ್ಟು ಸಾಕಷ್ಟು ಹಿಂದಿನ ಕೆರೆಗಳನ್ನು ತುಂಬ್ತಾ ಇದ್ದಾರೆ. ಆದರೆ ಜಂಬಗಿ ಕೆರೆಗಳಿಗೆ ಯಾರೂ ಮನಸ್ಸು ಮಾಡ್ತಾ ಇಲ್ಲ. ನಾವು ಯಾವಾಗ ಸ್ಟ್ರೈಕ್ ಮಾಡ್ತೀವಿ, ಯಾವಾಗ ಧರಣಿ ಕೂಡ್ತೀವಿ, ಅವಾಗೇ ಈ ಕೆರೆಗೆ ನೀರು ಬಿಡ್ತಾರೆ ವಿನಃ ಅಧಿಕಾರಿಗಳು ಮನಸ್ಸು ಮಾಡಿ ಜಂಬಗಿ ಕೆರೆ ತುಂಬಿಸ್ಬೇಕಂತೇಳಿ ಯಾವ ಅಧಿಕಾರಿಗಳು ಇನ್ನೂವರೆಗೂ ಮನಸ್ಸು ಮಾಡಿಲ್ಲ. ಈಗ ಪೂರ್ತಿ ಎಲ್ಲ ಕೆರೆ ಬತ್ತಿ ಹೋಗ್ಯದ. ಇದು 400ರಿಂದ 450 ಎಕರೆ ಕೆರೆ ಅದ. ಈ ಕೆರೆ ಬತ್ತಿ ಹೋದ್ರ ಸಹಿತ ಯಾವ ಅಧಿಕಾರಿಗಳು ಸಹಿತ ನಾವು ಹೋಗಿ ಕೇಳಿದ್ರೆ ಈ ಕೆರೆ ತುಂಬುದಿಲ್ಲ ಅಂತ ಹೇಳ್ತಾರೆ ವಿನಃ ತುಂಬತದ ನಿಮ್ಗೆ ನೀರು ಬಿಡ್ತೀವತ್ತು ಯಾವ ಅಧಿಕಾರಿಗಳು ಇನ್ನೂವರೆಗೂ ಹೇಳ್ತಾ ಇಲ್ಲ. ಕಲಬುರಗಿಯಲ್ಲಿ ಬಹುಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಹಣ ಡಬಲ್ ಮಾಡೋದಾಗಿ ಕೋಟಿ ವಂಚನೆ ಎಸಗಲಾಗಿದೆ. ಶೇರ್ ಮಾರ್ಕೆಟ್ ಹೆಸರಲ್ಲಿ 30 ಕೋಟಿಗೂ ಹೆಚ್ಚು ವಂಚನೆ ಮಾಡಲಾಗಿದೆ. ಕಲಬುರಗಿ ರೋಜಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಉತ್ಕರ್ಷ ಸಾವಿತ್ರಿ ದಂಪತಿಯಿಂದ ಕೋಟಿ ವಂಚನೆ ಎಸಗಲಾಗಿರೋದು. ಕ್ಯಾಪಿಟಲ್ ಗ್ರೋತ್ ಪ್ಲಸ್ ಕಂಪನಿ ಹೆಸರಲ್ಲಿ ಗಾಂಧಿನಗರದ ಬಿಎಲ್ ಕಾಂಪ್ಲೆಕ್ಸ್ ಬಳಿ ಟ್ರೇಡಿಂಗ್ ಕಂಪನಿ ಓಪನ್ ಮಾಡಿದ್ರು. ಯುವತಿಯರನ್ನೇ ಟಾರ್ಗೆಟ್ ಮಾಡಿ ವಂಚನೆ ಮಾಡ್ತಾ ಇದ್ರು. ವಂಚನೆಗೆ ಸಹಾಯ ಮಾಡ್ತಾ ಇದ್ದಂತಹ ಮತ್ತಿಬ್ಬರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ವಿಜಯ್ ಸಿಂಗ್ ಹಜಾರೆ, ಸುಧಾ ವಿರುದ್ಧ ದೂರು ದಾಖಲಾಗಿದೆ. ಬರೋಬ್ಬರಿ 500ಕ್ಕೂ ಅಧಿಕ ಜನರಿಗೆ ಈ ದಂಪತಿ ವಂಚನೆ ಎಸಗಿದ್ದಾರೆ ಎನ್ನುವಂತಹ ಮಾಹಿತಿ ಇದ್ದು 25 ಲಕ್ಷದಿಂದ ಕೋಟ್ಯಾಂತರ ಹಣ ಹೂಡಿಕೆ ಮಾಡಿಸಿಕೊಂಡಿದ್ರು. ವಂಚನೆ ಸಂಬಂಧ ರೋಜಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದೂರು ಕೊಡ್ತಾ ಇದ್ದಂತೆ ಅಪಾರ್ಟ್ಮೆಂಟ್ನಿಂದ ದಂಪತಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಅಪಾರ್ಟ್ಮೆಂಟ್ನಿಂದ ದಂಪತಿ ತೆರಳುತ್ತಾ ಇರುವಂತಹ ಸಿಸಿಟಿವಿ ದೃಶ್ಯವನ್ನು ಗಮನಿಸಬಹುದು. ದೂರು ಕೊಡ್ತಾ ಇದ್ದಂತೆ ಅವರ ವಿರುದ್ಧ ಇಬ್ಬರು ಕೂಡ ತಲೆಮರೆಸಿಕೊಂಡಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಕಲಬುರಗಿಯಲ್ಲಿ ಬಹುಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿರೋದು. ವಿಜಯ್ ಸಿಂಗ್ ಹಜಾರೆ ಹಾಗೂ ಸುಧಾ ವಿರುದ್ಧ ದೂರು ದಾಖಲಾಗಿರೋದು. ಬರೋಬ್ಬರಿ 500ಕ್ಕೂ ಅಧಿಕ ಜನರಿಗೆ ಈ ದಂಪತಿ ವಂಚಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಹಣ ಡಬಲ್ ಮಾಡೋದಾಗಿ ಇವರು ಕೋಟಿ ವಂಚನೆ ಎಸಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 30 ಕೋಟಿಗೂ ಅಧಿಕ ಹಣವನ್ನು ಇವರು ವಂಚಿಸಿರೋದು. ಕಲಬುರಗಿ ರೋಜಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಈ ದಂಪತಿ ಯಾವ ರೀತಿ ವಂಚನೆ ಮಾಡ್ತಾ ಇದ್ರು ಅಂತಂದ್ರೆ ಕ್ಯಾಪಿಟಲ್ ಗ್ರೋತ್ ಪ್ಲಸ್ ಹೆಸರಲ್ಲಿ ಒಂದು ಕಂಪನಿ ಓಪನ್ ಮಾಡಿದ್ರು. ಗಾಂಧಿನಗರದ ಬಿಎಲ್ ಕಾಂಪ್ಲೆಕ್ಸ್ ಬಳಿ ಟ್ರೇಡಿಂಗ್ ಕಂಪನಿ ತೆರೆದಿದ್ರು. ಅಲ್ಲಿ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಹೆಚ್ಚು ಹಣವನ್ನು ಹೂಡಿಕೆ ಮಾಡಿಸ್ಕೊಳ್ತಾ ಇದ್ರು. ವಂಚನೆಗೆ ಇನ್ನಿಬ್ಬರು ಸಹಾಯ ಮಾಡ್ತಾ ಇದ್ರು ಇವರಿಗೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ವಿಜಯ್ ಸಿಂಗ್ ಹಜಾರೆ, ಸುಧಾ ವಿರುದ್ಧ ದೂರು ದಾಖಲಾಗಿದೆ. ಉತ್ಕರ್ಷ ಸಾವಿತ್ರಿ ದಂಪತಿ ಈ ರೀತಿ ವಂಚನೆ ಎಸಗಿರುವಂತಹ ದಂಪತಿ, ಅವರಿಗೆ ಇನ್ನಿಬ್ರು ವಿಜಯ್ ಸಿಂಗ್ ಹಜಾರೆ ಮತ್ತೆ ಸುಧಾ ಸಹಾಯ ಮಾಡ್ತಾ ಇದ್ರು ಅಂತ ಒಟ್ಟು 4 ಜನರ ವಿರುದ್ಧ ಈಗ ದೂರು ದಾಖಲಾಗಿದೆ. ಇನ್ನು ಬರೋಬ್ಬರಿ 500ಕ್ಕೂ ಅಧಿಕ ಜನರಿಗೆ ಇವರು ವಂಚನೆ ಎಸಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ.